ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಮಾಡ್ಕೋಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್ ನಮಗೊಂದು ಟೂ ವೀಲರು ರಾಯಲ್ ಎನ್ಫೀಲ್ಡು ಬೈಕ್ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ 350 ಸಿಸಿನಾ? ಹೌದು ಸರ್, ರಾಯಲ್ ಎನ್ಫೀಲ್ಡು ಹ್ಮ್. ಎಲೆಕ್ಟ್ರಾ 2014 ಮಾಡಲ್ಲು 350 cc. 2014 ಮಾಡಲ್ ಐತ್ರಾ? ಹೌದು ಸರ್. ಓಕೆ. ತಾವು ಓನರ್ ಎಷ್ಟಿದ್ದೀರಾ? ಸಿಂಗಲ್ ಓನರು. ಓಕೆ. ರನ್ನಿಂಗಲ್ಲಿ ಎಷ್ಟು ಓಡಿಸಿ ಸರ್ ಕಿಲೋಮೀಟ್ರ್ ಎಲ್ಲ ಗಾಡಿ? ಸರ್ ರನ್ನಿಂಗ್ 54,000 ಸಮಥಿಂಗ್ ಆಗಿದೆ ಸರ್ ಅದು. 54 ಸರ್ ಕೂಡ ಓಡಿರೋದು ಸಮಥಿಂಗು ಇವಾಗ ಜನ ರನ್ನಿಂಗ್ ಓಡಿದ್ರೆ ಇದು? ಹೌದು ಹೌದು, ಓಕೆ. ಜೆನ್ಯೂನು. ಹ್ಞೂ. ಟೈರ್ಗಳೆಲ್ಲ ಪರ್ಸೆಂಟೇಜ್ ಎಲ್ಲ ನೋಡೋದಾದ್ರೆ ಸರ್ ಎಷ್ಟೈತೆ ರೀ? ಚೆನ್ನಾಗಿದೆ ಸರ್, ಟೈರ್ 60% ಇದೆ ಈಗ. 60% ತನಕ ಟೈರ್ ಇಟ್ಟಿದ್ದೀರಾ? ಹಾಂ ಹಾಂ ಹೌದು. ಓಕೆ. ಗಾಡಿ ಇಂಜನ್ ಕಂಡೀಷನ್ನು, ಗಾಡಿ ಬಾಡಿ ನೆನಪಿಲ್ಲ? ಇಂಜಿನ್ ತುಂಬ ಚೆನ್ನಾಗಿದೆ ಸರ್ ಗಾಡಿ. ಇಂಜನ್ನು ಶೋಲ್ಡ್ ಇಂಜನ ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ಇಂಜನ್ ಮೇಲೆ ಫೀಲ್ಡ್ ಇಂಜಿನ್. ಕೆಲಸಕ್ಕೇನು ಬಂದಿಲ್ಲ? ಹ್ಞೂ ಹ್ಞೂ ಹ್ಞೂ. ಓಕೆ. ಏನು ಕೊಡುತ್ತೆ ಮೈಲೇಜ್ ಎಲ್ಲ? ಸರ್ 30-35 ಬರುತ್ತೆ ಸರ್ ಅದು. 30-35 ತನಕ ಕೊಡ್ತೈತೆ ನಿಮ್ಮ ಕೈಯಾಗ? ಹೌದು. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ರೆ ಎಕ್ಸೆಸರೀಸ್? ಇಲ್ಲ ಸರ್, ಅದು ಶೋರೂಮಿಂದ ಹೆಂಗಿದೆ ಸ್ಟಾಕ್ ಕಂಡೀಷನ್ ಇದೆ ಅದು. ಓಕೆ. ಶೋರೂಮಿಂದ ಯಾವ ಥರ ಬಂದೈತಿ ಇದು ಗಾಡಿ ಅದೇ ಸ್ಟಾಕಲ್ಲಿ ಇಟ್ಟಿದ್ರೆ ತಾವು? ಹೌದು ಸರ್, ಬರೀ ಫ್ರಂಟದು ಗಾರ್ಡ್ ಹಾಕಿದ್ದೇನೆ ಅಷ್ಟೇ ಅದು. ಹಾಂ ಹಾಂ ಹಾಂ. ಹೌದು. ಓಕೆ. ಅದು ಬಿಟ್ಟರೆ ಮತ್ತೇನು ಎಕ್ಸ್ಟ್ರಾ ಫಿಟ್ಟೆಡ್ ಇಲ್ಲ? ಹಾಂ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಓಕೆ. ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗೇ ಐತ್ರಿ? ಎಫ್ ಸಿ ಇನ್ಸೂರೆನ್ಸು? ಹಾಂ, FC 2029ವರೆಗೂ ಇದೆ. ಓಕೆ. ಇನ್ಶೂರೆನ್ಸು ಒಂದು ಎಕ್ಸ್ಪೈರ್ ಆಗಿದೆ, ಅದು ಕಟ್ಕೊಡ್ತೀನಿ ಬೇಕಂದರೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗೈತೆ ರೀ, ನೀವೇ ಕಟ್ಟಿ ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಗಾಡಿ ತೊಗೊಳ್ಳೋವಂಥವ್ರಿಗೆ ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದು ಮಸ್ತಾಗಿ ಒಂದು ರಾಯಲ್ ಎನ್ಫೀಲ್ಡ್ ಹುಡುಕ್ಯಾಡಕತ್ತಾರಂದ್ರೆ ಅವ್ರಿಗೊಂದು ಈ ಗಾಡಿ ಚಾಯ್ಸಿಂಗ್ ಮಾಡ್ಕೋಬೋದು. ಹೌದು ಸರ್, ಒಂದು ಬರೀ ನಾರ್ಮಲ್ ಜನರಲ್ ಸರ್ವಿಸಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಗಾಡಿ. ಓಕೆ. ಒಂದು ಜನರಲ್ ಸರ್ವಿಸ್ ಮಾಡ್ಕೊಂಬಿಟ್ರೆ ಸಾಕು ಅವರಿಗೆ. ಹೌದು ಬೇಕು ಅನ್ನಿತ್ತಂದ್ರೆ ರಾಯಲ್ ಎನ್ಫೀಲ್ಡ್ ಪ್ಯಾಷನ್ ಇತ್ತಂದ್ರೆ ಅವರಿಗೆ, ಅಷ್ಟು ಕ್ರೇಜ್ ಇತ್ತಂದ್ರೆ ಈ ಗಾಡಿ ಅವರು ತೊಗೋಬೋದು. ಹೌದು ಹೌದು. ಓಕೆ ಸರ್. ಈ ಗಾಡಿಗೆ ತಾವು ರೇಟ್ ಕೋಟ್ ಮಾಡೋದಾದರೆ ಏನು ಮಾಡ್ತೀರಾ ಪ್ರೈಜು? ಸರ್ ನಾವು 95,000 ಹೇಳ್ತಾ ಇದ್ದೀನಿ ಸರ್ ಅದು. 95,000 ತಮ್ಮದು ಕೋಟಿಂಗ್ ಐತ್ರಿ ಪ್ರೈಜ್? ಹೌದು ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟ್ ಈ ಥರ ಏನಿಲ್ಲ, ಯಾಸ್ ಇಟ್ ಇಸ್ ಶೋರೂಮ್ ಮೇನ್ ಪೇಂಟ್ ಬಂದೈತಿ ಅದೇ ಇಟ್ಟಿದ್ರಲ್ಲ ತಾವು? ಹಾಂ ಹಾಂ, ಅದೇ ಸರ್, ಹಂಗೆ ಇದೆ. ಕೇಸಸ್ ಏನೂ ಇಲ್ಲ? ಹಾಂ ಸರ್, ನಾ ಪುಟ್ಟ ಸ್ಕ್ರಾಚಸ್ ಇದೆ. 14 ಮಾಡಲ್ ಅಲ್ಲ, ಹ್ಞೂ. ಸೊ ಬೆಂಗಳೂರಲ್ಲಿ ಯೂಸ್ ಮಾಡಿರೋದು. ಓಕೆ ಓಕೆ. ಸೊ ಗಾಡಿ ಇಂಜಿನ್ ತುಂಬ ಚೆನ್ನಾಗಿದೆ ಸರ್, ಇಂಜಿನ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ಹೇಳಿದ್ರಲ್ಲ ತಾವು 95,000, ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ? ಹೆಚ್ಚು ಕಡಿಮೆ ಆಗುತ್ತೆ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೇನೆ. ಒಂದು ರೇಟ್ ಹೇಳೋಕ್ಕಾಗತ್ತಾ? ಹಾಂ ಹಾಂ, ಒಂದು ರೇಟ್ ಹೇಳೋಕ್ಕಾಗತ್ತಾ ಇಷ್ಟಿಗೆ ಕೊಡ್ತೀನಿ ಅನ್ನೋದು ನೆಗೆಶ್ವಲಲ್ಲಿ? ಅದೇ ಸರ್, ಬರಲಿ ನೋಡಲಿ ಸರ್, ಗಾಡಿ ಕಂಡೀಷನ್ ಓಡಿಸಿ ನೋಡಿ, ನಾನು ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ಓಕೆ. ಇನ್ಶೂರೆನ್ಸ್ ಕೂಡ ತಾವು ಕಟ್ಕೊಡ್ತೀರಲ್ಲ ತಾವೇ? ಕಟ್ಕೊಡ್ತೀನಿ ಸರ್, ಇನ್ಶೂರೆನ್ಸು ಕಟ್ಕೊಡ್ತೇನೆ. ಓಕೆ. ಲೊಕೇಶನ್ ಎಲ್ಲೈತೆ ಅಂದರೆ ಬೆಂಗಳೂರಲ್ಲೇ ಇರೋದಾ ಈಗ? ಬೆಂಗಳೂರು. ಹ್ಞೂ. ಇದು ಟುವರ್ಡ್ಸು ಕಲ್ಯಾಣ್ ನಗರ್ ಬರುತ್ತೆ, ಇದು ಹೆನ್ನೂರು ರೋಡು. ಹಾಂ ಹಾಂ ಹಾಂ. ಹೆಬ್ಬಾಳದಿಂದ ನಿಮಗೆ ಕರೆಕ್ಟಾಗಿ ಒಂದು 6 ಕಿಲೋಮೀಟರ್ ಇದೆ ನಮ್ಮ ಮನೆ. ಓಕೆ ಓಕೆ. ತಮ್ಮದು ಕಾಂಟ್ಯಾಕ್ಟ್ ನೋಡಿದ್ರೆ ಹಾಕಿರಲ್ಲ? ಹಾಂ ಹಾಂ, ಹೇಳ್ತೀವಿ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ಬರೋ ಕಸ್ಟಮರ್ಗೆ ನೋಡಿ ಮಾಡಿದ್ದೀನಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.